ಇನ್ನು ಮಸಾಲಾ ಕಿಚನ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಸಾಲಾ ಕೆಫೆ ಬಾರ್ ಕಿಚನ್ ಮೇಲೆ ಐಟಿ ದಾಳಿ ಆಗಿದೆ. ಲಿಂಗರಾಜು ಎಂಬುವ ಒಡೆತನದ ಮಸಾಲಾ ಕಿಚನ್ ಕೆಫೆ ಇದು. ಉತ್ತರಹಳ್ಳಿಯಲ್ಲಿರುವಂತಹ ಮಸಾಲಾ ಕೆಫೆ ಲಿಂಗರಾಜು ಅನ್ನೋರಿಗೆ ಸೇರಿರುವಂತಹ ಅವರ ಒಡೆತನದಲ್ಲಿರುವಂತಹ ಕೆಫೆ ಮೇಲೆ ಈಗ ಐಟಿ ದಾಳಿ ನಡೆಸಲಾಗಿದೆ. ಒಂದ್ ಕಡೆಗೆ ತೆರಿಗೆ ವಂಚನೆ ಮಾಡಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಲಾಗಿರುವಂಥದ್ದು. ಆ ಮೂಲಕವಾಗಿ ಅವರೇನಾದರೂ ಅಕ್ರಮವಾಗಿ ಐಟಿ ರಿಟರ್ನ್ಸ್ ಅನ್ನ ಫೈಲ್ ಮಾಡದೆ ಫೈಲ್ ಮಾಡದೇನೆ ಹಣವನ್ನ ಕೂಡಿಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಐಟಿಯಿಂದ ಬಚಾವಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಏನಾದರೂ ಹಣದ ವ್ಯವಹಾರವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಕಾರಣಕ್ಕಾಗಿ ಐಟಿ ರೈಡ್ ಅನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈ ಮಸಾಲಾ ಕೆಫೆ ಬಹಳಷ್ಟು ಹಳೆಯದಾದಂತಹ ಕೆಫೆ, ಅದರಲ್ಲೂ ಬಹಳಷ್ಟು ಏನಂದ್ರೆ ಸ್ಟ್ಯಾಂಡರ್ಡ್ ಮತ್ತೆ ಅದರ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಇರುವಂತಹ ಕೆಫೆ. ಈ ಕೆಫೆಯಲ್ಲಿ ಪ್ರತಿ ಬಾರಿಯೂ ಸಹ ಸಾಟರ್ಡೆ ಸಂಡೇ ಬಂದ್ರೆ ಸಾಕು ಜನ ತುಂಬ್ಕೊಂಡ್ಬಿಡ್ತಾರೆ. ಈಗ ಈ ಒಂದು ಕೆಫೆ ಮೇಲೆ ಐಟಿ ರೈಡ್ ಆಗಿರುವಂಥದ್ದು, ಏನಿದೆ ಹೆಚ್ಚಿನ ಮಾಹಿತಿ? ಬಹುಶಃ ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಈ ಮಸಾಲಾ ಕೆಫೆ ಇದೆ ಅಲ್ಲ, ಈ ಮಸಾಲಾ ಕೆಫೆ ಬಹಳಷ್ಟು ಪುರಾತನವಾಗಿರುವಂತಹ ಕೆಫೆ ಇದು. ಈ ಒಂದು ಕೆಫೆಗೆ ನೀವು ಸಾಟರ್ಡೆ ಸಂಡೇ ಹೋದ್ರೆ ಸಾಕು ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಜನರು ಸೇರ್ತಾರೆ. ಅಷ್ಟೇ ಫೇಮಸ್ ಇರುವಂಥದ್ದು. ಕಾರಣ ಏನು ಅಂದರೆ ಒಂದು ಟೇಸ್ಟ್ ಅಷ್ಟೇ ಅದ್ಭುತವಾಗಿ ಕೊಡ್ತಾರೆ. ಅದರ ಜೊತೆಗೆ ಮಸಾಲಾ ಕೆಫೆ ಅಂದ ತಕ್ಷಣವೇ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎರಡೂ ಸಹ ಇದೆ. ಅಂತಹ ಒಂದು ಮಸಾಲಾ ಕೆಫೆ ಮೇಲೆ ಈಗ ಐಟಿ ರೈಡ್ ಆಗಿದೆ. ಐಟಿ ರೈಡ್ ಆಗಿರುವಂತಹ ಕಾರಣ ಏನು ಅಂದರೆ ತೆರಿಗೆ ವಂಚನೆ ಮಾಡಿರುವಂತಹ ಆರೋಪದ ಹಿನ್ನೆಲೆ ಕೆಲವೊಂದು ಅಧಿಕಾರಿಗಳು ಹೋಗಿ ದಾಳಿಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ವ್ಯವಹಾರದಲ್ಲಿ ತೋರಿಸುವಂಥದ್ದೇ ಬೇರೆ, ಆದಾಯ ಬರುವಂಥದ್ದೇ ಬೇರೆ ಅನ್ನುವಂತಹ ಅನುಮಾನಗಳ ಹಿನ್ನೆಲೆಯಲ್ಲಿ ಈಗ ಐಟಿ ರೈಡ್ ಮಾಡಿರುವಂಥದ್ದು. ನಮ್ಮ ಪ್ರತಿನಿಧಿ ಮತ್ತೆ ಶಿವಕುಮಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಐಟಿ ರೈಡ್ ಆಗಿರುವಂಥದ್ದು ಎಷ್ಟು ಗಂಟೆಗೆ, ಎಷ್ಟು ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ದಾರೆ, ಏನಾದರೂ ಮಾಹಿತಿ ಸಿಗ್ತಾ ಇದೆನಾ ಹೇಗೆ? ಜಗದೀಶ್, ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಇರುವಂತಹ ಮಸಾಲಾ ಬಾರ್ ಕಿಚನ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಎರಡು ತಂಡಗಳಾಗಿ ಬಂದಿರುವಂತಹ ಸುಮಾರು 8 ಮಂದಿ ಐಟಿ ಅಧಿಕಾರಿಗಳ ತಂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದು ಲಿಂಗರಾಜು ಎನ್ನುವರ ಒಡೆತನದ ಒಂದೊಂದು ಕಿಚನ್, ಅಂದ್ರೆ ಮಸಾಲಾ ಕಿಚನ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮಾಲೀಕ ಕಿಚನ್ ಅಲ್ಲಿರಲಿಲ್ಲ. ತದನಂತರ ಆತನ ನಿವಾಸ ಹಾಗೂ ಒಂದು ಇದೇನಿದೆ ಮಸಾಲಾ ಕಿಚನ್, ಎರಡರ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಒಂದು ಉತ್ತರಹಳ್ಳಿಯಲ್ಲಿರುವಂತಹ ಮಸಾಲಾ ಕಿಚನ್, ಮತ್ತೊಂದು ಕಡೆ ಅದರ ಮಾಲೀಕ ಲಿಂಗರಾಜು ಏನಿದ್ದಾರೆ ಅವರ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ದಾಳಿ ನಡೆಸಿ ಬೆಳಗಿನಿಂದಲೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿರುವಂತದ್ದು. 2 ಇನೋವಾ ಕಾರ್ಗಳಲ್ಲಿ ಬಂದಿರುವಂತಹ ಸುಮಾರು 8 ಮಂದಿ ಐಟಿ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಬೆಳಗಿನಿಂದಲೂ ಕೂಡ ಕಳೆದ 2-3 ವರ್ಷಗಳಿಂದ ನಡೆದಿರುವಂತಹ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ ಲೆಕ್ಕ ಹಾಕುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರತಿ ವರ್ಷ ಇವರು ಐಟಿ ಇಲಾಖೆಗೆ ತೋರಿಸುವಂತ ಆದಾಯ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುವಂತ ಟ್ಯಾಕ್ಸ್ ಏನಿದೆ ಇದರಲ್ಲಿ ವ್ಯತ್ಯಾಸ ಬಂದಂತ ಹಿನ್ನೆಲೆಯಲ್ಲಿ, ಅಂದ್ರೆ ಆದಾಯವನ್ನ ಬರುವಂತ ಅಸಲಿ ಆದಾಯವನ್ನ ವಂಚಿಸಿ, ಅಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಟ್ಯಾಕ್ಸ್ ಅನ್ನ ಮೋಸ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ವಂಚಿಸಿರುವಂತಹ ಶಂಕೆ ಮೇರೆಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮುಂದುವರಿಸಿರುವಂತದ್ದು. ಕಳೆದ 5-6 ಗಂಟೆಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ಮುಂದುವರಿಸಿರುವಂತದ್ದು. ಸದ್ಯ ಅಲ್ಲಿ ಸಿಕ್ಕಿರುವಂತಹ ಕಡತಗಳೇನಿದೆ, ಅಂದ್ರೆ ಬಿಲ್ಲಿಂಗ್ಸ್ ಆಗಿರ್ಬೋದು, ಜೊತೆಗೆ ಲೆಡ್ಜರ್ ಬುಕ್ಗಳಾಗಿರ್ಬೋದು, ಕಳೆದ 2-3 ವರ್ಷಗಳಿಂದ ನಡೆದಿರುವಂತಹ ಟ್ರಾನ್ಸಾಕ್ಷನ್ ಏನಿದೆ ಎಲ್ಲವನ್ನು ಕೂಡ ಮುಂದಿಟ್ಟು ಪರಿಶೀಲನೆ ನಡೆಸುವಂತ ಕಾರ್ಯವನ್ನ ಸದ್ಯ ಐಟಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಜಗದೀಶ್, ಶಿವಕುಮಾರ್, ಏನಾದರೂ ಐಟಿ ಅಧಿಕಾರಿಗಳ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಮಾಹಿತಿ ಅಥವಾ ದಾಖಲೆಗಳು ಅಥವಾ ಅಕ್ರಮವಾಗಿ ಹಣದ ವ್ಯವಹಾರ, ಅದರ ಜೊತೆಗೆ ಐಟಿ ರಿಟರ್ನ್ ಕಡಿತಗೊಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಮಾಡಿರುವಂಥದ್ದು ಏನಾದರೂ ಸಾಕ್ಷ್ಯ ಸಿಕ್ಕಿದೆನಾ ಅಥವಾ ಹೇಗೆ? ಜಗದೀಶ್, ಪ್ರಾಥಮಿಕವಾಗಿ ಐಟಿ ಅಧಿಕಾರಿಗಳು ದಾಳಿ ಮಾಡುವಂತದ್ದು ಆದಾಯ ತೆರಿಗೆಯನ್ನ ವಂಚನೆಸಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಯಾರದ ಮೇಲಾದ್ರೂ ಕೂಡ ದಾಳಿಯನ್ನ ಮಾಡ್ಬೇಕಂದ್ರೆ ಕನಿಷ್ಠ 4 ರಿಂದ 5 ತಿಂಗಳ ಕಾಲ ಅವರ ಕಂಪ್ಲೀಟ್ ಚಲನವಲನ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಜೊತೆಗೆ ಐಟಿ ಅಧಿಕಾರಿಗಳಿಗೆ ಕೊಡುವಂತಹ ಸಂದರ್ಭದಲ್ಲಿ GST ಪರ್ಮಿಷನ್ ಅನ್ನ ಏನ್ ಪಡ್ಕೊಂಡಿರ್ತಾರೆ, GST ಪರ್ಮಿಷನ್ ಪಡ್ಕೊಂಡಿರುವಂತಹ ಅಕೌಂಟ್ ಆಗಿರ್ಬೋದು, ಜೊತೆಗೆ ಅದರ ಮಾಲೀಕರ ಅಕೌಂಟ್ ಏನಿರುತ್ತೆ ಅದರಲ್ಲಿ ಅಕ್ರಮವಾದಂತಹ ಹಣದ ವಹಿವಾಟು ಏನಾದ್ರೂ ನಡೆದ್ರೆ, ಆದಾಯಕ್ಕೂ ಮೀರಿ ಅಕ್ರಮ ಹಣ ವಹಿವಾಟು ಏನಾದ್ರೂ ನಡೆದಂತ ಶಂಕೆಗಳು, ಜೊತೆಗೆ ಆ ಟ್ರಾನ್ಸಾಕ್ಷನ್ ನ ಮಾಹಿತಿ ಏನಾದ್ರೂ ಐಟಿ ಅಧಿಕಾರಿಗಳಿಗೆ ದೊರೆತಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನು ಮುಂದುವರಿಸುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ವರ್ಷಗಳಲ್ಲಿ ಈ ಇಡೀ ಮಸಾಲಾ ಬಾರ್ ಅಂಡ್ ಕಿಚನ್ ಅಲ್ಲಿ ಏನು ವಹಿವಾಟಾಗಿದೆ, ವ್ಯಾಪಾರ ವಹಿವಾಟು, ಅದರನ್ನ ಜಾಲಾಡುವಂತ ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಜೊತೆಗೆ ಅದೊಂದ್ ಕಡೆ ಮತ್ತೊಂದ್ ಕಡೆ ಕಳೆದ 2-3 ವರ್ಷಗಳಿಂದ ಇವರೇನು ಐಟಿ ಫೈಲ್ ಅನ್ನ ಮಾಡಿರ್ತಾರೆ, ಈ ವರ್ಷ ನಮ್ಗೆ ಇಷ್ಟು ಆದಾಯವನ್ನ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ತೆರಿಗೆಯನ್ನ ಕೊಟ್ಟಿದೀವಿ ಅಂತ ಹೇಳಿ ಐಟಿ ಅಧಿಕಾರಿಗಳಿಗೆ ಐಟಿ ಫೈಲ್ ಅನ್ನ ಏನ್ ಮಾಡಿರ್ತಾರೆ ಅದನ್ನು ಕೂಡ ಮುಂದಿಟ್ಕೊಂಡು ಸದ್ಯ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಇನ್ನು 2-3 ಗಂಟೆಗಳ ಕಾಲ ದಾಳಿ ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.